ಬಂಟ್ವಾಳ ಪುರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ರಾಜಕಾಲುವೆಗೆ ಪುರಸಭೆ ವತಿಯಿಂದಲೇ ತ್ಯಾಜ್ಯವನ್ನು ಸುರಿಯಲಾಗುತ್ತಿದೆ ಎಂಬ ಆರೋಪಗಳು ಸಾರ್ವಜನಿಕರಿಂದ ಕೇಳಿಬಂದಿವೆ. ರಾಜಕಾಲುವೆಯಲ್ಲಿ ಸಂಗ್ರಹವಾಗಿರುವ ಕೊಳತೆ ತ್ಯಾಜ್ಯ, ಪ್ಲಾಸ್ಟಿಕ್ ಹಾಗೂ ಇತರ ಘನತ್ಯಾಜ್ಯಗಳು ಮಳೆ ನೀರಿನೊಂದಿಗೆ ಹರಿದು ನೇರವಾಗಿ ನೇತ್ರಾವತಿ ನದಿಯನ್ನು ಸೇರುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಇದರ ಜೊತೆಗೆ ತ್ಯಾಜ್ಯ ಸಂಗ್ರಹವಾಗಿರುವ ಸ್ಥಳದ ಸಮೀಪದಲ್ಲೇ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ. ಪ್ರತಿದಿನ ಅಲ್ಲಿಗೆ ಆಗಮಿಸುವ ಎಳೆಯ ಮಕ್ಕಳು ದುರ್ವಾಸನೆ, ಸೊಳ್ಳೆ ಹಾಗೂ ನೊಣಗಳ ಕಾಟದ ನಡುವೆ ಇರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಬಂಟ್ವಾಳ ಪುರಸಭೆಯಲ್ಲಿ ಕಸ ವಿಲೇವಾರಿಗೆ ಸುಸಜ್ಜಿತವಾದ ಕಂಚಿನಡ ಕಾಪದವು. ಅಲ್ಲಿ ಎಲ್ಲ ಕೆಲಸವನ್ನು ಮಾಡಲಿಕ್ಕೆ, ವಿಂಗಡಣೆ ಮಾಡಲಿಕ್ಕೆ ಮೆಷಿನರಿ ಅದು ಇದೆಲ್ಲ ಇದ್ದರೂ ಕೂಡ ಇಡೀ ಬಂಟ್ವಾಳ ಪೇಟೆ, ಅಮಟಾಡಿ ಇಲ್ಲಿಂದ ಎಲ್ಲ ನೀರು ಬರುವ ಒಂದು ಪ್ಲೇಸ್ನಲ್ಲಿ ಈ ಥರ ರೋಡ್ ಕಟ್ಟಲೆ ಕಸವನ್ನು ಸುರಿದು ಪುರಸಭೆ ಹಿಂದುಗಡೆ ಅದು ಕೂಡ ರಾಜಕಾಲುವೆ, ಅದು ಇಡೀ ಊರಿದ್ದು ನೀರು ಬರ್ತದೆ. ಬಂಟ್ವಾಳ ಪೇಟೆ, ಅಮಟಾಡಿ, ನಿಮ್ಮ ಅದಕ್ಕಿಂತ ಮುಂದೆ 2-3 ಇದೆಲ್ಲ ಈ ಥರ ಕಸ ಸುರಿದ್ರೆ ಇಲ್ಲಿಂದ ನೇತ್ರಾವತಿ ನದಿ ಇರುವುದು ಒಟ್ಟಿಗೆ 1 ಕಿಲೋಮೀಟರ್ ಹತ್ತಿರ. ಈ ಕಸ ಎಲ್ಲ ಸೇರಿ ಆಲ್ರೆಡಿ ಈಗ ಮಳೆ ಇಲ್ಲದೆ ಎಲ್ಲ ಗಲೀಜು ನೀರು ನೇತ್ರಾವತಿಗೆ ಸೇರ್ತಾ ಉಂಟು. ಮೊನ್ನೆ ಕೂಡ ಶಾಸಕರು ಇದರ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಬಂಟ್ವಾಳ ಪುರಸಭೆ ಒಳಗಡೆ ಅವಸ್ಥೆ ಈ ಥರ ಇದ್ದರೆ ಸಾರ್ವಜನಿಕರ ರಸ್ತೆಯಲ್ಲಿ ಹೇಗಿರ್ಬೋದು ಅಂತೇಳಿ ತಾವೇ ಊಹಿಸಿಕೊಳ್ಬೋದು. ಇದರ ಹಿಂದುಗಡೆ ಸುಮಾರು ಒಂದು 40-45 ವರ್ಷದಿಂದ ಒಂದು ಅಂಗನವಾಡಿ ಕಟ್ಟಡ ಉಂಟು, ಸುಸಜ್ಜಿತವಾದ. ಇದನ್ನು 2-3 ಸರ್ತಿ ಪುರಸಭೆಯವರು ರಿಪೇರಿ ಮಾಡಿದ್ದಾರೆ. ಅದನ್ನು ಮೇಲೆ ನೋಡುವಾಗ ಕುಡಿಯುವ ನೀರಿಗೆ ಸಮೇತ ಮಕ್ಕಳು ಕುಡಿಯುವುದು, ಸಣ್ಣ ಮಕ್ಕಳು ಕುಡಿಯುವ ನೀರಿನ ಪರಿಸ್ಥಿತಿ ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಯಾಕೆಂದೇಳಿದ್ರೆ ಇಲ್ಲಿಯೇ ನಮಗೆ ನಿಲ್ಲಿಕ್ಕೆ ಆಗುದಿಲ್ಲ ಈ ಸೊಳ್ಳೆಗಳ ಕಾಟದಲ್ಲಿ. ಆ ಸಣ್ಣ ಮಕ್ಕಳಿಗೆ ಈ ಮಳೆಗಾಲ ಸ್ಟಾರ್ಟ್ ಆದ ಕೂಡಲೇ ಸಾಂಕ್ರಾಮಿಕ ರೋಗ ಬಂದರೆ ಇದಕ್ಕೆ ಹೊಣೆ ಯಾರಾಗುತ್ತಾರೆ? ಪುರಸಭೆ ಮುಖ್ಯಾಧಿಕಾರಿಗಳೇ ಕಣ್ಣಿನಿಂದ ಕಾಣುವ ಸ್ಥಳ ಅದು. ಅಂಥ ಸ್ಥಳದಲ್ಲಿ ಈತವರು ಈ ಬಂಟ್ವಾಳ ಪುರಸಭೆ ಒಳಗಡೆ ಈ ನಮ್ಮನೆ ದುರ್ನಾತ ಬೀರುವುದಾದ್ರೆ ಸಾರ್ವಜನಿಕ ರಸ್ತೆಯಲ್ಲಿ ಎಂಥ ನಮ್ಮನೆ ಪರಿಸ್ಥಿತಿ ಬಂದು ಮುಟ್ಟಿದೆ. ನಮ್ಮ ಪುರಸಭೆಗೆ, ಪುರಸಭೆ ಸ್ಟಾಫ್ಗಳ ಕ್ವಾರ್ಟರ್ಸ್, ಆ ಕ್ವಾರ್ಟರ್ಸ್ ಅದು ಅವರೇ ಸ್ವಚ್ಛ ಮಾಡಬಹುದು. ಅವರ ಕ್ವಾರ್ಟರ್ಸ್ ಹೇಗೆ ಉಂಟು ನೋಡಿ. ಹಿಂದುಗಡೆ ಎಲ್ಲ ವೆಹಿಕಲ್, ಅದೊಂದು ಕಾಂಪ್ಯಾಕ್ಟರ್ ನಿಂತು ಈ ಮಳೆಗಾಲದಲ್ಲಿ 7 ತಿಂಗಳಾಯಿತು. ಈ ಮುಖ್ಯಾಧಿಕಾರಿಗಳು ಬಂದ ನಂತರ ಎಂಥದೂ ನಡೆಯುವುದಿಲ್ಲ. ಯಾವುದು ಅಲ್ಲಿ ಹಿತಾಚಿ ಉಂಟು, ಇದು ಉಂಟು, ಎಲ್ಲ ವಾಹನ ಸೌಲಭ್ಯ ವ್ಯವಸ್ಥೆಗಳು ಎಲ್ಲ ಉಂಟು. ಈಗ ಬರುವಾಗ ಕೂಡ ಒಂದು ನಮ್ಮ ವೆಹಿಕಲ್ಗೆ ನಾಳೆ ಅವರ ಜೀವಕ್ಕೆ ಅಪಾಯ ಆದರೆ ಯಾರು ಹೊಣೆ ಆಗ್ತಾರೆ? 5-6 ವೆಹಿಕಲ್ ಇದ್ದು FC ಸಮೇತ ಮಾಡಲಿಲ್ಲ, ಅದಕ್ಕೆ ಇನ್ಶೂರೆನ್ಸ್ ಕಟ್ಟಲಿಲ್ಲ. ನಮ್ಮ ಪರಿಸ್ಥಿತಿಯಲ್ಲಿ ಉಂಟು. ಜಿಲ್ಲಾಡಳಿತ ನಿದ್ರೆಯಲ್ಲಿದೆ, ಆಡಳಿತಾಧಿಕಾರಿ ಎಲ್ಲಿದ್ದಾರೆ ಅಂತ ಹೇಳಿ ಅಂಜಾನ ಕೂಡಿಸುವ ಪರಿಸ್ಥಿತಿ ಉಂಟು. ಕಳೆದ ಕೆಲವು ತಿಂಗಳುಗಳಿಂದ ಬಂಟ್ವಾಳ ಪುರಸಭೆಯ ವ್ಯಾಪ್ತಿಯಲ್ಲಿ ಈ ಕಸ ಸಂಗ್ರಹಣೆ ಹಾಗೂ ವಿಲೇವಾರಿಯ ಕೆಲಸ ಸಮರ್ಪಕವಾಗಿ ನಡೀತಾ ಇಲ್ಲ. ಈಗ ನೀವು ನೋಡಿರ್ಬೋದು, ಇದು ಬಂಟ್ವಾಳದ ಪುರಸಭೆಯ ಕಟ್ಟಡದ ಹಿಂದುಗಡೆಯೇ ಇಷ್ಟು ಕಸ ಬೀಳ್ತಾ ಉಂಟು. ಹಾಗೆ ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸಹ ಬಂದಿದೆ, ನಮ್ಮ ಬಂಟ್ವಾಳದ ವಾಣಿಜ್ಯ ಸಂಕೀರ್ಣ, ಪುರಸಭೆಯ ವಾಣಿಜ್ಯ ಸಂಕೀರ್ಣದ್ದು ಕೋಳಿ ಅಂಗಡಿಯ ಹಿಂದುಗಡೆ ಅದರ ವೇಸ್ಟೇಜ್ನ ನೀರೆಲ್ಲ ನೇತ್ರಾವತಿ ನದಿ ನೇರವಾಗಿ ಸೇರ್ತಾ ಉಂಟು. ಇಂಥ ಎಲ್ಲ ಪ್ರಕರಣಗಳು ನಡೀತಾ ಇದ್ರು ನಮ್ಮ ಆಡಳಿತಾಧಿಕಾರಿ ಇತ್ತ ಕಡೆ ಬರ್ತಾನೆ ಇಲ್ಲ. ಹಾಗೆ ಪುರಸಭೆಯ ಮುಖ್ಯಾಧಿಕಾರಿ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಕಸ ಸಂಗ್ರಹಣೆ ವ್ಯವಸ್ಥೆ ಸರಿಯಾಗಿ ಆಗದಿದ್ರೆ ನಾವು ಸಾರ್ವಜನಿಕರಿಗೆ ದಂಡ ಹಾಕಿ ಏನು ಪ್ರಯೋಜನ? ಈ ವ್ಯವಸ್ಥೆಯ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಬೇಕು. ಜಿಲ್ಲಾಧಿಕಾರಿಗಳು ಕೂಡ ಗಮನ ಕೊಡಬೇಕು. ಇದು ಬಂಟ್ವಾಳದ ಪುರಸಭೆ ಬಗ್ಗೆ ಯಾರು ಈ ಗಮನ ಕೊಡ್ತಾ ಇಲ್ಲ. ಶಾಸಕರು ಸುಂದರೀಕರಣ, ಸ್ವಚ್ಛತೆಯ ಬಗ್ಗೆ ತುಂಬ ಗಮನ ಕೊಟ್ಟು ಕೆಲಸ ಮಾಡ್ತಿದ್ರು. ಅಧಿಕಾರಿಗಳು ಇದರ ಬಗ್ಗೆ ಬೇಜವಾಬ್ದಾರಿ ವರ್ತನೆ ತೋರಿಸಿದ್ರೆ ಯಾವುದೇ ಪ್ರಯೋಜನ ಆಗ್ಲಿಕ್ಕಿಲ್ಲ ಅಂತ.